ಇವಾಗ ಬಂಗಾರದ ಬೆಲೆಯ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಏರಿಳಿತಗಳು ಅದರ ಜೊತೆಗೆ ಬೆಳ್ಳಿ ಸಹಿತ ಅದೇ ಪ್ರಮಾಣದಲ್ಲಿ ಕೂಡ ಸಾಗ್ತಾ ಇದೆ. ಇದರ ನಡುವೆ ಜನರು ಅಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಯಾವ ರೀತಿಯಾಗಿ ಪರಿಗಣಿಸ್ಕೋದಪ್ಪ, ಹೇಗೆ ಇದನ್ನ ನಾವು ನಂಬಬಹುದು? ಒಂದು ಕಡೆ ಏರಿಳಿತ ಆಗುತ್ತೆ, ಇನ್ನೊಂದು ಕಡೆ ಏರಿಕೆ ಹೆಚ್ಚಾಗುತ್ತೆ, ಮತ್ತೊಂದು ಕಡೆ ಇಳಿತ ಆಗುತ್ತೆ. ಹೀಗಾದಾಗ ನಾವು ಹೂಡಿಕೆಯನ್ನ ಮಾಡಬೇಕಾ ಅಥವಾ ಹಾಗೆ ಸುಮ್ಮನೆ ಇರಬೇಕಾ, ಅಥವಾ ಜನರು ಕೂಡ ಗ್ರಾಹಕರು ಕೂಡ ಕೊಂಡ್ಕೊಳ್ಳೋಕೆ ಮುಂದೆ ಸಾಗಬೇಕಾ, ಅಥವಾ ಯಾವ ಪ್ಲಾನಿಂಗ್ ಅಲ್ಲಿ ಕುತ್ಕೋಬೇಕು? ಇದೆಲ್ಲವೂ ಕೂಡ ಜನರಲ್ಲಿ ಇರುವಂತ ಸಾಕಷ್ಟು ಗೊಂದಲಗಳು. ಇವತ್ತಿನ ಈ ಒಂದು ವಿಶೇಷ ಚರ್ಚೆಯಲ್ಲಿ ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತನಾಡ್ತಾ ಇದ್ದೇವೆ. ಇದೇ ಈ ಹೊತ್ತಿನ ಸ್ಪೆಷಲ್ ಚರ್ಚೆ ಗೋಲ್ಡ್ ಮನಿ ಕ್ಲಾಸ್. ನಾನು ವನಿತಾ. ಇದೀಗ ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಿನ ದಿನಮಾನಗಳಲ್ಲಿ ಬಂಗಾರದ ಬೆಲೆ ಯಾವ ರೀತಿಯಾಗಿ ಸತತವಾಗಿ ಇಳಿಕೆನೇ ಕಾಣುತ್ತಾ ಅಥವಾ ಏರಿಕೆ ಹೆಚ್ಚಾಗುತ್ತಾ? ಶೇರ್ ಮಾರ್ಕೆಟ್ನಲ್ಲಿ ನಿರಂತರ ಬ್ಲಡ್ ಬಾತ್, ಚಿನ್ನ ಬೆಳ್ಳಿ ಬೆಲೆಗಳ ಐತಿಹಾಸಿಕ ಪತನ, ಮನೆಯಲ್ಲಿ ದುಡ್ಡು ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಬ್ಯಾಂಕ್ನಲ್ಲಿ ದುಡ್ಡಿಟ್ರೂ ಬೆಳೆಯಲ್ಲ ನಿಮ್ಮ ದುಡ್ಡು, ಏನ್ ಮಾಡೋದು ಅನ್ನುವಂತ ಟೆನ್ಷನ್ ಇಲ್ಲಿ ಹೆಚ್ಚಾಗಿದೆ. ಹಾಗಾದ್ರೆ ಈಗ ಎಲ್ಲಿ ಹೂಡಿಕೆ ಮಾಡಿದ್ರೆ ಬೆಸ್ಟ್? ಹಾಗಾದ್ರೆ ಶೇರ್ ಮಾರ್ಕೆಟ್ ನಲ್ಲಿ ನಿರಂತರ ಬ್ಲಡ್ ಬಾತ್ ಆಗ್ತಾ ಇದೆ. ಚಿನ್ನ ಬೆಳ್ಳಿ ಬೆಲೆಗಳ ಐತಿಹಾಸಿಕ ಪತನ ಆಗ್ತಾ ಇದೆ. ಮನೆಯಲ್ಲಿ ದುಡ್ಡು ಇಡಬೇಕಾ? ಅಲ್ಲೂ ಕೂಡ ಆಗ್ತಾ ಇಲ್ಲ. ಒಂದ್ ಕಡೆ ಬ್ಯಾಂಕ್ ನಲ್ಲಿ ದುಡ್ಡಿಟ್ರು ಬೆಳೆಯಲ್ಲ, ಅಲ್ಲಿ ಏನ್ ಮಾಡೋದು? ಇನ್ನು ಏನ್ ಮಾಡೋದು? ಎಲ್ಲವೂ ಕೂಡ ಟೆನ್ಷನ್ ಜನರಿಗೆ, ಸಾಕಷ್ಟು ಗೊಂದಲಗಳು. ಹಾಗಾದ್ರೆ ಈಗ ಎಲ್ಲಿ ಹೂಡಿಕೆ ಮಾಡಿದ್ರೆ ಬೆಸ್ಟ್ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಸಹಿತ ಕಾಡ್ತಾ ಇದೆ. ಶೇರ್ ಮಾರ್ಕೆಟ್ ನಲ್ಲಿ ನಿರಂತರವಾಗಿ ಇಳಿಕೆ ಕಾಣಿಸ್ತಾ ಇದೆ. ಚಿನ್ನ ಬೆಳ್ಳಿಯ ಬೆಲೆಗಳ ಐತಿಹಾಸಿಕ ಪತನ ಆಗ್ತಾ ಇದೆ. ಮನೆಯಲ್ಲಿ ದುಡ್ಡು ಇಟ್ಕೊಳ್ಳೋಕು ಕೂಡ ಆಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ಸಹಿತ ದುಡ್ಡಿಟ್ರೆ ಬೆಳೆಯಲ್ಲ. ಇನ್ನು ಎಲ್ಲಿಡೋದು ಸ್ವಾಮಿ ದುಡ್ಡನ್ನ? ಅಥವಾ ಗೋಲ್ಡ್ ಮೇಲೆನೆ ಹೂಡಿಕೆ ಮಾಡೋಣ ಅಂತ ಅಂದ್ರೂ ಸಹಿತ ಈಗ ಗೋಲ್ಡ್ ರೇಟು ಸಹಿತ ಸತತವಾಗಿ ಇಳಿಕೆ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಕೂಡ ಗಮನಿಸಿದಾಗ ಏನ್ ಮಾಡಬೇಕು ಅನ್ನುವಂತ ಟೆನ್ಷನ್ ಜನರಿಗೆ ಹೆಚ್ಚಾಗಿರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ಇದೀಗ ಹೆಚ್ಚಿನದಾಗಿ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ 1 ವರ್ಷದಿಂದ ಬೆಳ್ಳಿಯ ಬೆಲೆ 300% ಹೆಚ್ಚಳ, 2025ರಲ್ಲಿ 75% ಲಾಭ ನೀಡಿದ ಚಿನ್ನ, 2025ರಲ್ಲಿ 120% ಲಾಭ ನೀಡಿದ ಬೆಳ್ಳಿ, 2025ರಲ್ಲಿ ಬರೀ 10% ಲಾಭ ನೀಡಿದ್ದ ನಿಫ್ಟಿ, 2026ರಲ್ಲಿ ರಾಕೆಟ್ ವೇಗದಲ್ಲಿ ಮೇಲೇರಿ ಬಿದ್ದ ಚಿನ್ನ ಬೆಳ್ಳಿ. 4 ದಿನದಲ್ಲಿ ಚಿನ್ನದ ಬೆಲೆ 48,000 ರೂಪಾಯಿ ಡೌನ್ ಆಗಿದೆ. ಒಂದೇ ತಿಂಗಳಲ್ಲಿ 2 ಲಕ್ಷ ರೂಪಾಯಿ ಏರಿಕೆ ಕಂಡ ಬೆಳ್ಳಿಯ ಬೆಲೆ 4 ಲಕ್ಷ ತಲುಪಿ ಅಲ್ಲಿಂದ ಏಕದಮ್ ಬಿದ್ದ ಬೆಳ್ಳಿಯ ಬೆಲೆ 4 ದಿನದಲ್ಲಿ 1.5 ಲಕ್ಷ ರೂಪಾಯಿ ನಷ್ಟ. ಸತತ 4ನೇ ದಿನವೂ ಕೂಡ ಚಿನ್ನ ಬೆಳ್ಳಿ ಬೆಲೆಗಳ ಕುಸಿತ ಕಾಣಿಸ್ತಾ ಇದೆ. ಕಳೆದ ವಾರ 9% ಏರಿಕೆ ಕಂಡಿತ್ತು ಚಿನ್ನದ ಬೆಲೆ. ಕಳೆದ ವಾರ 9% ಏರಿಕೆಯನ್ನ ಕಂಡಂತ ಚಿನ್ನದ ಬೆಲೆ ಇದೀಗ ದಿಢೀರಂತ ಇಳಿಕೆ ಆಗಿದೆ. 1 ವರ್ಷದಲ್ಲಿ ಬೆಳ್ಳಿ ಬೆಲೆ 300% ಹೆಚ್ಚಳವಾಗಿದೆ. 2025ರಲ್ಲಿ 75% ಲಾಭ ನೀಡಿದ್ದ ಚಿನ್ನ, 2025ರಲ್ಲಿ 120% ಲಾಭ ನೀಡಿದ ಬೆಳ್ಳಿ, 2025ರಲ್ಲಿ ಬರೀ 10% ಲಾಭ ನೀಡಿದ ನಿಫ್ಟಿ, 2026ರಲ್ಲಿ ರಾಕೆಟ್ ವೇಗದಲ್ಲಿ ಇದೀಗ ಚಿನ್ನದ ಬೆಲೆ ಕುಸಿತ ಕಾಣ್ತಾ ಇರುವಂತದ್ದು. ಇದೀಗ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಸತತವಾಗಿ ಇಳಿಕೆ ಕಾಣಿಸ್ತಾ ಇದೆ. ನಾವು ಗಮನಿಸಿದ್ವಿ ಈ ಹಿಂದೆನೆ ಈಗೊಂದು 4 ದಿನಗಳಲ್ಲಿ ಒಂದು ಬೆಳ್ಳಿ 1 ಕೆಜಿ ಬೆಳ್ಳಿಗೆ 4 ಲಕ್ಷ ರೂಪಾಯಿ ಮೇಲೆ ಇತ್ತು. ಆದ್ರೆ ಸಡನ್ ಆಗಿ ಇದೀಗ ಅರ್ಧಕ್ಕರ್ಧ ರೇಟ್ ಇಳಿಕೆ ಕಂಡಿದೆ. 2,25,000 ರೂಪಾಯಿಗೇನೋ ಬಂದು ನಿಂತಿದೆ. ಇನ್ನು ಅದ್ರ ಜೊತೆಗೆ ಬಂಗಾರ ಸಹಿತ 1,88,000 ರೂಪಾಯಿ 10 ಗ್ರಾಂ ಬಂಗಾರಕ್ಕೆ ಇತ್ತು. ಆದ್ರೆ ಇದೀಗ 1,36,000 ಏನೋ ಬಂದು ನಿಂತಿದೆ. ಅಂದ್ರೆ ಇಷ್ಟರ ಮಟ್ಟಿಗೆ ಅಲ್ಲಿ ಇಳಿಕೆಯನ್ನ ಕಾಣಿಸ್ತಾ ಇರುವಂತದ್ದು. ಜನರು ಒಂದ್ ಕಡೆ ಗೊಂದಲ, ಯಾಕಂದ್ರೆ ಐತಿಹಾಸಿಕ ಪತನ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗಲಾರದು. 2025ರ ಜನವರಿಯಲ್ಲಿ 78,000 ರೂಪಾಯಿ ಇತ್ತು ಚಿನ್ನದ ಬೆಲೆ. ಈಗ ಮತ್ತೆ ಅದೇ ಮಟ್ಟಕ್ಕೆ ಇಳಿಯುತ್ತಾ ಚಿನ್ನದ ಬೆಲೆ? ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದವರು ಏನ್ ಮಾಡಬೇಕು? ಚಿನ್ನ ಬೆಳ್ಳಿ ಮೇಲೆ ನಂಬಿಕೆ ಇಟ್ಟು ಹೂಡಿಕೆ ಮುಂದುವರಿಸಬೇಕಾ?
2026ರಲ್ಲಿ ಮೇಲೆ ಏಳುತ್ತಲೇ ಇಲ್ಲ BSE ನಿಫ್ಟಿ. ಷೇರುಪೇಟೆಯಲ್ಲಿ ಹಣ ತೊಡಗಿಸಬೇಕಾ ಬೇಡವಾ? ಷೇರುಪೇಟೆ ಗೋಲ್ಡ್ ಬೆಲೆ ಕುಸಿತ ತಾತ್ಕಾಲಿಕನ? ಹೂಡಿಕೆದಾರರಿಗೆ ತಲೆ ಬಿಸಿ ತಂದ ಭಾರಿ ಏರಿಳಿತಗಳು. ಜನವರಿ 2025ರ ಜನವರಿಯಲ್ಲಿ 78,000 ರೂಪಾಯಿ ಇತ್ತು ಚಿನ್ನದ ಬೆಲೆ. ಈಗ ಮತ್ತೆ ಅದೇ ಮಟ್ಟಕ್ಕೆ ಇಳಿಯುತ್ತಾ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದವರು ಏನ್ ಮಾಡಬೇಕು ಅನ್ನುವಂತ ಗೊಂದಲದಲ್ಲಿದ್ದಾರೆ. ಚಿನ್ನ ಬೆಳ್ಳಿ ಮೇಲೆ ನಂಬಿಕೆ ಇಟ್ಟು ಹೂಡಿಕೆ ಮುಂದುವರಿಸಬೇಕಾ ಅಥವಾ ಸುಮ್ಮನೆ ಯಾವುದು ಬೇಡಪ್ಪ ಅಂತ ಸುಮ್ಮನೆ ಇರಬೇಕಾ? 2026ರಲ್ಲಿ ಮೇಲೆ ಏಳುತ್ತಲೇ ಇಲ್ಲ. ಹೀಗಾಗಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಗೊಂದಲ ಇದೀಗ ಜನರಲ್ಲಿ, ಹೂಡಿಕೆದಾರರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಸತತವಾಗಿ ಇಳಿಕೆಯನ್ನ ಕಾಣ್ತಾ ಇರುವಂಥದ್ದಕ್ಕೆ ಇದೀಗ ಶೇರ್ ಮಾರ್ಕೆಟ್ ಅಲ್ಲಿ ನಾವು ನೋಡೋದು ಬರೀ ಡೌನ್ ಡೌನ್ ಡೌನ್. ಮಾರ್ಕೆಟ್ ಹೇಗಿದೆ ಅಂತ ಅಂದ್ರೆ ಡೌನ್ ಆಗಿದೆ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಹೂಡಿಕೆಯನ್ನ ಮಾಡ್ಬೇಕಾ ಅಥವಾ ಯಾವುದು ಬೇಡ ಅಂತ ಸುಮ್ಮನೆ ಇರಬೇಕಾ ಅಥವಾ ಕಾದು ನೋಡ್ಬೇಕಾ? ಈ ರೀತಿಯಾಗಿ ಒಂದಿಷ್ಟು ಗೊಂದಲಗಳು ಎದ್ದಿರುವಂತದ್ದು. ಜಾಗತಿಕ ರಾಜಕೀಯ ಸನ್ನಿವೇಶಗಳಿಂದ ಈ ಏರಿಳಿತ. ಶನಿವಾರ ರಾತ್ರಿ ಒಂದೇ ಸೆಷನ್ನಲ್ಲಿ $5 ಟ್ರಿಲಿಯನ್ ಏರಿಳಿತ. ಕೇವಲ 1 ನಿಮಿಷದಲ್ಲಿ 5 ಲಕ್ಷ ಕೋಟಿಯಷ್ಟು ನಷ್ಟವಾಗಿದೆ. ಚಿನ್ನದ ಹೊಡೆತಕ್ಕೆ ಶೇಕ್ ಆಗ್ತಿದೆ ಗ್ಲೋಬಲ್ ಮಾರ್ಕೆಟ್. ಗ್ಲೋಬಲ್ ಸ್ಟಾರ್ಟ್ ಗೋಲ್ಡ್ ಮಾರ್ಕೆಟ್ನಲ್ಲಿ ಬ್ಲಡ್ ಬಾತ್. ಬಂಗಾರ 1 ಔನ್ಸ್ ಬೆಲೆ 6% ಪತನ. 1 ಔನ್ಸ್ ಚಿನ್ನದ ಬೆಲೆ $4,538ಗೆ ಕುಸಿತ ಆಗಿದೆ. 1 ಔನ್ಸ್ ಬೆಳ್ಳಿ ಬೆಲೆಯಲ್ಲಿ $74 ಡೌನ್ ಆಗಿದೆ. ಜಾಗತಿಕ ರಾಜಕೀಯ ಸನ್ನಿವೇಶಗಳಿಂದ ಈ ಏರಿಳಿತಗಳು ಕಾಣಿಸ್ತಾ ಇರುವಂಥದ್ದು. ಶನಿವಾರ ರಾತ್ರಿ ಒಂದೇ ಸೆಷನ್ನಲ್ಲಿ $5 ಟ್ರಿಲಿಯನ್ ಏರಿಳಿತ. ಕೇವಲ 1 ನಿಮಿಷದಲ್ಲಿ 5 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಚಿನ್ನದ ಹೊಡೆತಕ್ಕೆ ಶೇಕ್ ಆಗ್ತಿದೆ ಗ್ಲೋಬಲ್ ಮಾರ್ಕೆಟ್. ಇದೀಗ ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಮಾಚಾರಿ ಸರ್ ಇದ್ದಾರೆ. ಸರ್, ವೆಲ್ಕಮ್ ಟು ಪ್ರೋಗ್ರಾಮ್ ಸರ್. ಸರ್, ಇದೀಗ ನಾವು ಮಾತನಾಡ್ತಾ ಇದ್ವಿ ಈ ಬಂಗಾರದ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆದಾರರಿಗೆ ಮೊದಲು ಬರುವಂತದ್ದು, ಹೂಡಿಕೆದಾರರಿಗೆ ಇರುವಂತ ಟೆನ್ಷನ್, ಹೂಡಿಕೆ ಮಾಡ್ಬೇಕಾ, ಏನಪ್ಪ ಯಾವ ರೀತಿಯಾದಂಥ ಡಿಸಿಷನ್ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ನೋಡಿ, ಸಹಜವಾಗಿ ಏನಾಗುತ್ತೆ ಅಂತಂದರೆ ಜನವರಿ ಎಂಡಿಗೆ ಎಲ್ಲ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮ ಅಕೌಂಟನ್ನ ಕ್ಲೋಸ್ ಮಾಡುವಂಥ, ಎಂಡ್ ಮಾಡುವಂಥ ಒಂದು ಸಿಸ್ಟಮ್ ಇದೆ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಏನೇನು ಪರ್ಚೇಸ್ ಮಾಡಬೇಕು, ಪರ್ಚೇಸಿಂಗ್ ಎಲ್ಲ ಕಡಿಮೆ ಮಾಡ್ತಾ ಹೋಗ್ತಾರೆ, ಏನೇನು ಪರ್ಚೇಸ್ ಮಾಡಬೇಕು ಅಂತ. ಇದ್ರ ಜೊತೆಗೆ 3-4 ದಿನದಲ್ಲಿ ಬ್ಯಾಂಕುಗಳು ಏನು ಬೇರೆ ಬೇರೆ ದೇಶದ ಸರ್ಕಾರಿ ಬ್ಯಾಂಕುಗಳಿತ್ತು, ಅವರು ಕೂಡ ಈ ಆರ್ಥಿಕ ಲೆಕ್ಕಾಚಾರದ ನಿಮಿತ್ತ ಸ್ವಲ್ಪ ಪರ್ಚೇಸ್ ಮಾಡೋದನ್ನು ಕಡಿಮೆ ಮಾಡಿದ್ರೆ, ಯಾವಾಗ ಪರ್ಚೇಸಿಂಗು ಕಡಿಮೆ ಆಯಿತು ಸಹಜವಾಗಿ ಅದ್ರ ಮಾರುಕಟ್ಟೆ ಬೆಲೆ ಕೆಳಗಡೆ ಹೋಗಿದೆ. ಅದ್ರ ಒಂದು ವಿಷಯ ನೀವು ಭಾರಿ ಸ್ಪಷ್ಟವಾಗಿ ತಿಳ್ಕೋಬೇಕು, ಚಿನ್ನ ಅಥವಾ ಬೆಳ್ಳಿ ನೀವು ಇವತ್ತು ಕೊಂಡ್ಕೊಂಡು ನಾಳೆ ಮಾರ್ತೀವಿ ಅನ್ನೋ ವ್ಯಾಪಾರ ಅಲ್ಲ. ಹೂಡಿಕೆ ದೃಷ್ಟಿಯಿಂದ ಅವೆಲ್ಲ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇಟ್ಕೊಳ್ಳುವಂಥದ್ದು. ಯಾರು ಆ ರೀತಿ ಇಟ್ಕೊಂಡವ್ರೆ ಅವ್ರಿಗೆ ಯಾರಿಗೂ ಯಾವತ್ತೂ ಲಾಸ್ ಆಗಿರೋವಂಥದ್ದು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಬೇರೆ ಶೇರ್ ಮಾರುಕಟ್ಟೆ ಥರನೋ ಇವತ್ತು ತಗೊಳ್ಳೋದು ಮುಂದಿನ ವಾರ ಸೇಲ್ ಮಾಡೋದು ಆ ಥರ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದೇನಿದ್ರು ಸ್ವಲ್ಪ ಅಟ್ಲೀಸ್ಟ್ 1 ವರ್ಷ ಆದರೂ ಹೂಡಿಕೆ ಮಾಡ್ತೀವಿ ಅನ್ನೋರು ಮಾತ್ರ ಪರ್ಚೇಸ್ ಮಾಡಬೇಕು. ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ಏನು ಕೆಳಗಡೆ ಬಿದ್ದಿದೆ ಇವೆಲ್ಲ ಒಂದು ತಾತ್ಕಾಲಿಕ ಅಷ್ಟೇ, ತಾತ್ಕಾಲಿಕವಾಗಿ ನಡೆಯುವಂಥ ವಿದ್ಯಮಾನಗಳು, ಆಯಿತಾ. ಅದು ಸಹಜವಾಗೇ ಕೆಳಗೆ ಬಂದಿದೆ, ಇನ್ನೂ ಸ್ವಲ್ಪ ಕೆಳಗೆ ಬರ್ಬೋದು, ತಿರ್ಗಿ ಹಂಗೇ ಏರಿಕೆಯೂ ಆಗ್ಬಿಡ್ತದೆ. ತಿರ್ಗಾ ಎಲ್ಲರೂ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಈಗ ಕಂಪ್ನಿಗಳ ವಹಿವಾಟು ತಿರ್ಗಾ ಮುಂದಿನ ಒಂದು ಏನು ವ್ಯಾವಹಾರಿಕ ವರ್ಷದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಯ್ತದೆ ಇದು. ಅದರಲ್ಲೂ ಇವಾಗ ನಮ್ಮ ದೇಶದಲ್ಲಿ ಏನು ನಾವು ಬಡ್ಜೆಟ್ ಮಾಡ್ತೀವಿ, ಒಂದು 3-4 ದಿವಸ ಹಿಂದೆನೂ ಕೂಡ ಚಿನ್ನದ ರೇಟ್ಗಳು ವ್ಯತ್ಯಾಸ, ಒಂದು ವಾರದವರೆಗೂ ಚಿನ್ನದ ಬೆಳ್ಳಿ ರೇಟ್ಗಳು ವ್ಯತ್ಯಾಸವಾಗಿ ಇರ್ತದೆ. ಆದರೆ ನೀವು ಹೂಡಿಕೆಯ ದೃಷ್ಟಿಯಿಂದ ನೀವು ಇವತ್ತು ಪರ್ಚೇಸ್ ಮಾಡಿದರೆ ಅದು ಯಾವತ್ತಿದ್ರೂ ನಿಮಗೆ ರಿಟರ್ನ್ಸೇ ಕೊಡ್ತದೆ ಹೊರತು ನಿಮಗೆ ಇದರಲ್ಲಿ ಲಾಸ್ ಅನ್ನೋದಿಲ್ಲ. ಇವತ್ತೇ ತಗೊಂಡ ಯಾರು ಆತರದಲ್ಲಿ ಏನೂ ಮಾಡೋಕ್ಕಾಗಲ್ಲ. ತೀರಾ ನಾವು ಬೆಲೆ ಏರ್ದಾಗಲೂ ಅಷ್ಟೇ
ಮದುವೆ ಸಂದರ್ಭಗಳಲ್ಲಿ, ಅನಿವಾರ್ಯ ಸಂದರ್ಭಗಳಲ್ಲಿ, ಇಲ್ಲದೇ ಇದ್ದಂಥ ಸಂದರ್ಭಗಳಲ್ಲಿ ಆ ಬೆಲೆ ಏನು ನೋಡದೆ ತೊಗೋಬೇಕಾಗುತ್ತೆ. ಇನ್ನು ಬೇರೆ ಟೈಮಲ್ಲಿ ಸ್ವಲ್ಪ ಕಾದು ನೋಡಿ ಪರ್ಚೇಸ್ ಮಾಡಬೇಕು. ಹಂಗೆ ಆ ರೀತಿ ಪರ್ಚೇಸ್ ಮಾಡಿದರೆ ನಿಮ್ಗೆ ಯಾವತ್ತೂ ಲಾಸ್ ಆಗಲ್ಲ. ಇದು ಮುಂದೆ ಏರಿಕೆ ಆಗ್ತದೆ. ಈ ಕೆಳಗಡೆ ಬಂದಿದೆ, ತಿರ್ಗಾ ಮೇಲಕ್ಕೆ ಹೋಗ್ತದೆ. ನಾನು ಇಲ್ವಾ ಪರ್ಚೇಸ್ ಮಾಡೋರು ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ನಡುವೆ ನಡೆಯುತ್ತಾ ಇರೋದು. ರೇಟು ಏನು ವ್ಯತ್ಯಾಸ ಏನಾಗ್ತದೆ, ಬೇಡಿಕೆ ಮತ್ತು ಹೂಡಿಕೆ ಇವತ್ತು